ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಬಟ್ ಅದಕ್ಕೂ ಮೊದಲು ಹೆಡ್ಲೈನ್ಸ್. ನಿರ್ಮಾಪಕ ಸೌಂದರ್ಯ ಜಗದೀಶ್ ಕೊನೆಯುಸಿರು, ಮನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ಸಾವು. ಬಿಸಿನೆಸ್ನಲ್ಲಿ ಲಾಸ್ ಹಿನ್ನೆಲೆ ಮಾನಸಿಕ ಖಿನ್ನತೆಗೆ ಒಳಗಾಗಿ ಸೂಸೈಡ್ ಮಾಡಿಕೊಂಡಿರುವ ಶಂಕೆ. ಲೋಕಸಮರಕ್ಕೆ ಬಿಜೆಪಿ ಪ್ರಣಾಳಿಕೆ ರಿಲೀಸ್, ಸಂಕಲ್ಪ ಪತ್ರ ಪ್ರಣಾಳಿಕೆ ಬಿಡುಗಡೆಗೊಳಿಸಿದ ಪ್ರಧಾನಿ ಮೋದಿ. ಕಾಂಗ್ರೆಸ್ನ ನ್ಯಾಯ ಪತ್ರಕ್ಕೆ ಬಿಜೆಪಿಯಿಂದ ಸಂಕಲ್ಪ ಪತ್ರ ಅಸ್ತ್ರ. ಒಂದು ದೇಶ ಒಂದು ಚುನಾವಣೆ ಜಾರಿ, ಮುಂದಿನ 5 ವರ್ಷ ಉಚಿತ ಪಡಿತರ ಮುಂದುವರಿಕೆ. ಸೂರ್ಯಘರ್ ಯೋಜನೆಯಡಿ ಉಚಿತ ವಿದ್ಯುತ್, ಭ್ರಷ್ಟರ ವಿರುದ್ಧ ಅಭಿಯಾನ, ಇದು ಮೋದಿ ಗ್ಯಾರಂಟಿ. ದೇವೇಗೌಡರ ಅನುಭವ, ಕುಮಾರಸ್ವಾಮಿ ಪಾಪ್ಯುಲಾರಿಟಿಗೆ ಮತ್ತೊಂದು ಬಲ. 3 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲೋಕೆ ಮೋದಿ ಬ್ರಹ್ಮಾಸ್ತ್ರ. ಮೈಸೂರಲ್ಲಿ ಮೋದಿ ಜೊತೆ ವೇದಿಕೆ ಹಂಚಿಕೊಳ್ಳಲಿರುವ ಎಚ್.ಡಿ. ದೇವೇಗೌಡ. ಹಳೆ ಮೈಸೂರು ಗೆಲ್ಲೋಕೆ ದೋಸ್ತಿ ಕಾಂಗ್ರೆಸ್ ನಡುವೆ ಜಟಾಪಟಿ. ಮೋದಿ ಆಗಮನದ ಸಮಯದಲ್ಲೇ ಕಾಂಗ್ರೆಸ್ನಿಂದಾನು ಬಿರುಸಿನ ಪ್ರಚಾರ. ಮೈಸೂರು ಕೊಡಗಿನಲ್ಲಿ ಸಿಎಂ ಪ್ರವಾಸ, ಡಿಸಿಎಂ ಜೊತೆ ಸೇರಿ ಸಭೆ. ಮೋದಿ ಸ್ವಾಗತಕ್ಕೆ ಮೈಸೂರಲ್ಲಿ ಸಕಲ ಸಿದ್ಧತೆ, 1000ಕ್ಕೂ ಅಧಿಕ ಪೊಲೀಸರನ್ನ ನಿಯೋಜಿಸಿ ಭದ್ರತೆ. ಬಾಂಬ್ ಪತ್ತೆದಳ, ಶ್ವಾನದಳ, ಬೆರಳಚ್ಚು ತಜ್ಞರ ತಂಡದ ತಪಾಸಣೆ. ಮಂಗಳೂರಲ್ಲಿ ರೋಡ್ ಶೋಗೆ ತಯಾರಿ. ಚಿನ್ನದ ನಾಡಲ್ಲಿ ಕೆವಿ ಗೌತಮ್ಗೆ ಸ್ಥಳೀಯ ನಾಯಕರ ಬೆಂಬಲದ ಕೊರತೆ. ದೂರು ಕೊಟ್ಟ ಕಾಂಗ್ರೆಸ್ ಅಭ್ಯರ್ಥಿಗೆ ಕೆಪಿಸಿಸಿ ಅಧ್ಯಕ್ಷರ ಅಭಯ. ಕೋಲಾರಕ್ಕೆ ರಾಹುಲ್ ಗಾಂಧಿ ಕರೆತರ್ತೀನಿ ಅಂತ ಡಿಕೆ ಶಿವಕುಮಾರ್. ಜಯನಗರದಲ್ಲಿ ಸಿಕ್ಕ ಹಣ ಬಿಜೆಪಿಗೆ ಸೇರಿದ್ದಿರಬಹುದು ಅಲ್ವಾ ಅಂತಿದ್ದಾರೆ. ರಾಮಲಿಂಗಾರೆಡ್ಡಿ ತನಿಖೆಯ ಹಾದಿ ತಪ್ಪಿಸುವ ಹೇಳಿಕೆ ನೀಡಿದ್ದಾರೆ. ದುಡ್ಡು ಕೊಟ್ಟು ಜನರನ್ನ ಕರೆದು ತರುವ ಸ್ಥಿತಿ ಬಿಜೆಪಿಗೆ ಇಲ್ಲ ಅಂತ ತೇಜಸ್ವಿ ಸೂರ್ಯ ಕೌಂಟರ್. ಕೋವಿಡ್ ಸಂದರ್ಭದಲ್ಲಿ ದೇಶದ ಜನರಿಗೆ ಉಚಿತ ಲಸಿಕೆ ಕೊಟ್ಟಿದ್ದು ಮೋದಿ. ಲೋಕಸಭಾ ಚುನಾವಣೆಯಲ್ಲಿ ಮತ ನೀಡಿ ಋಣ ತೀರಿಸಿ. ಚಿತ್ರದುರ್ಗದಲ್ಲಿ ಮಾಜಿ ಸಚಿವ ಬೈರತಿ ಬಸವರಾಜ್ ಮನವಿ. ನಮ್ಮ ಕುಟುಂಬದ ವಿರುದ್ಧ ಈಶ್ವರಪ್ಪ ವೈಯಕ್ತಿಕ ಟೀಕೆ ಮಾಡ್ತಿದ್ದಾರೆ. ಅವರು ಏನೇ ಮಾತನಾಡಿದ್ರು ನಾನು ಆಶೀರ್ವಾದ ಅನ್ಕೊಂತೇನೆ. ಜನ ಇದಕ್ಕೆಲ್ಲ ಮತದಾನದ ಮೂಲಕ ಉತ್ತರ ಕೊಡ್ತಾರೆ ಅಂತ ಬಿವೈ ರಾಘವೇಂದ್ರ ಕೌಂಟರ್. ಕುಮಾರಸ್ವಾಮಿ ಅವರಿಗೆ ಮಹಿಳೆಯರ ಸಬಲೀಕರಣ ಆಗೋದಿಷ್ಟ ಇಲ್ಲ. ಗೃಹಲಕ್ಷ್ಮಿ ಹಣದ ಬಗ್ಗೆ ಮಾತನಾಡಿದ್ದ ಎಚ್ಡಿಕೆಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಕೌಂಟರ್. ಮಹಿಳೆಯರ ಗೌರವಕ್ಕೆ ಧಕ್ಕೆ ಅಂತಾನು ಕಿಡಿ. ಮಳೆ ಸುರಿತಾ ಇದ್ರೂ ಲೆಕ್ಕಿಸದೆ ಪ್ರಚಾರ ಭಾಷಣ. ಛತ್ರಿ ಹಿಡಿದು ಸಹೋದರನ ಪ್ರಚಾರ ಮಾಡಿದ ಶಾಸಕ ರಾಘವೇಂದ್ರ ಹಿಟ್ನಾಳ್. ಮಳೆಯಲ್ಲೂ ಕ್ಯಾಂಪೇನ್ನಲ್ಲಿ ಭಾಗಿಯಾದ ಮಹಿಳೆಯರು. ಕೊಪ್ಪಳ ಬಿಜೆಪಿ ಅಭ್ಯರ್ಥಿಗೆ ಬಲ ತುಂಬಿದ ಜನಾರ್ದನ ರೆಡ್ಡಿ ಪತ್ನಿ ಡಾಕ್ಟರ್ ಬಸವರಾಜ್ ಕ್ಯಾವಟೇರ್ ಪರ ಅರುಣಾ ಲಕ್ಷ್ಮಿ ಪ್ರಚಾರ. ವಿವಿಧ ವಾರ್ಡ್ಗಳಲ್ಲಿ ಪಾದಯಾತ್ರೆ ಮೂಲಕ ಮತಬೇಟೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಭರ್ಜರಿ ಕ್ಯಾಂಪೇನ್. ಹೊಳಲು ಗ್ರಾಮದಲ್ಲಿ ಗಣಪತಿ ದೇವಾಲಯಕ್ಕೆ ಪೂಜೆ ಸಲ್ಲಿಸಿ ಪ್ರಚಾರ. ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಜೊತೆಗೂಡಿ ಮತಯಾಚನೆ. ಹಿಂದಿನ ಸಂಸದರು ಯಾವುದೇ ಅಭಿವೃದ್ಧಿ ಕೆಲಸ ಮಾಡಿಲ್ಲ. ಈ ಬಾರಿ ಗ್ಯಾರಂಟಿ ಯೋಜನೆಗಳು ನಮ್ಮ ಕೈ ಹಿಡಿಯಲಿವೆ. ಸಿದ್ದರಾಮಯ್ಯ ಸರ್ಕಾರದ ಜನಪ್ರಿಯ ಕಾರ್ಯಕ್ರಮಗಳು ನಮಗೆ ಪ್ಲಸ್ ಪಾಯಿಂಟ್ ಅಂತ ಮನ್ಸೂರ್ ಅಲಿ ಖಾನ್ ಹೇಳಿಕೆ. ಬೀದರ್ನಲ್ಲಿ ಅಂಬೇಡ್ಕರ್ ಜಯಂತಿ ಆಚರಣೆ ವೇಳೆ ರಾಜಕೀಯ ಸಮಾಗಮ. ಶಿಳ್ಳೆ ಹೊಡೆದು ಭರ್ಜರಿ ಡ್ಯಾನ್ಸ್ ಮಾಡಿದ ಕೇಂದ್ರ ಸಚಿವ ಭಗವಂತ ಖೂಬಾ. ಸಚಿವ ಖಂಡ್ರೆಯಿಂದಾನು ಸಖತ್ ಸ್ಟೆಪ್ಸ್. ಮಗು ಬೇಡ ಅಂತ ಪತ್ನಿ, ಬೇಕು ಅಂತ ಪತಿ. ಗಂಡ ಹೆಂಡತಿ ನಡುವೆ ನಡೀತಾ ಇದ್ದಂತಹ ಗಲಾಟೆ ಅಂತಿಮವಾಗಿ ಕೊಲೆಯಲ್ಲಿ ಅಂತ್ಯ. ಬೆಂಗಳೂರಿನಲ್ಲಿ ಪತ್ನಿ ಗಿರಿಜಾಳನ್ನ ಉಸಿರುಗಟ್ಟಿಸಿ ಕೊಂದ ಪತಿ ನವೀನ್. ಜೀವಜಲ ಇಲ್ಲದೆ ಸಿಲಿಕಾನ್ ಸಿಟಿ ಜನರ ಪರದಾಟ. ನಾಳೆಯಿಂದ ಜಲಮಂಡಳಿಯಿಂದ ದಂಡ ಅಭಿಯಾನ. ಕುಡಿಯೋ ನೀರನ್ನ ದುರ್ಬಳಕೆ ಮಾಡಿದ್ರೆ ಫೈನ್ ಫಿಕ್ಸ್. ದುನಿಯಾ ವಿಜಯ್ ಸಿನಿಮಾಗೆ ಎದುರಾದ ಸಂಕಷ್ಟ. ವಿಜಯ V29 ಪೋಸ್ಟರ್ ವಿರುದ್ಧ ಹಿಂದೂ ಮುಖಂಡರ ಕಿಡಿ.
ದೇವಸ್ಥಾನದ ರಥಕ್ಕೆ ಬೆಂಕಿ, ಅದರೆದುರು ಶಸ್ತ್ರಾಸ್ತ್ರ ಹಿಡಿದು ಪೋಸ್. ಶಾಂತಿ ತಾಣವನ್ನ ಕೆಟ್ಟದಾಗಿ ಬಿಂಬಿಸಿದ್ದಾರೆ ಅಂತ ಹಿಂದೂ ಜನಜಾಗೃತಿ ಸಮಿತಿ ಆಕ್ರೋಶ. ಬಾಲಿವುಡ್ ನಟ ಸಲ್ಮಾನ್ ಖಾನ್ ಮನೆ ಮುಂದೆ ಫೈರಿಂಗ್, 2 ಬೈಕ್ನಲ್ಲಿ ಬಂದು ಕೃತ್ಯ ಎಸಗಿರುವ ದುಷ್ಕರ್ಮಿಗಳು. ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಮೇಲೆ ಅನುಮಾನ. ಸೇಡು ತೀರಿಸಿಕೊಳ್ಳೋ ಶಪಥ ಮಾಡಿದ್ದ ಇರಾನ್ನಿಂದ ಇಸ್ರೇಲ್ ಮೇಲೆ ದಾಳಿ, 100ಕ್ಕೂ ಅಧಿಕ ಡ್ರೋನ್ಗಳು ಮತ್ತು ಕ್ಷಿಪಣಿಗಳಿಂದ ಅಟ್ಯಾಕ್. ಆಕಾಶದಲ್ಲೇ ಹೊಡೆದುರುಳಿಸಿದ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು. ಜೆರುಸಲೇಂ ನಗರದಲ್ಲಿ ಹೈ ಅಲರ್ಟ್ ಘೋಷಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.